ಹಾಯ್ ಗೈಸ್, ನನ್ನ ಹೆಸರು ಡಾಕ್ಟರ್ ರಾಕೇಶ್. ಇವತ್ತು ನಾವು ಡಯಾಬಿಟೀಸ್ ಬಗ್ಗೆ ನೋಡೋಣ. ಸೊ ಡಯಾಬಿಟೀಸ್ ಒಂದು ದೊಡ್ಡ ಟಾಪಿಕ್ ಆಗಿರೋದ್ರಿಂದ ಅದನ್ನು ಸಣ್ಣ ಸಣ್ಣ ವೀಡಿಯೋಸಲ್ಲಿ ಡಿವೈಡ್ ಮಾಡಿದ್ದೀವಿ. ಆ್ಯಂಡ್ ಫಸ್ಟ್ ಪಾರ್ಟ್ ಆಫ್ ಡಯಾಬಿಟೀಸ್ ಈ ವಿಡಿಯೋದಲ್ಲಿ ನಾವು ಡಯಾಬಿಟೀಸ್ ಇಂಟ್ರಡಕ್ಷನ್, ಅಂದರೆ ಡಯಾಬಿಟೀಸ್ ಅಂದರೇನು, ಮತ್ತು ಟೈಪ್ಸ್ ಆಫ್ ಡಯಾಬಿಟೀಸ್, ಯಾವ್ಯಾವ ಥರ ಡಯಾಬಿಟೀಸ್ ಇರುತ್ತೆ, ಮತ್ತು ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಡಯಾಬಿಟೀಸ್, ಅಂದರೆ ಯಾರಿಗೆ ಸಕ್ಕರೆ ಕಾಯಿಲೆ ಬರುವ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಅದು ನೋಡೋಣ. ಸೊ ಫಸ್ಟ್ಲಿ ಡಯಾಬಿಟೀಸ್ ಇಂಟ್ರಡಕ್ಷನ್. ಸೊ ಡಯಾಬಿಟೀಸ್, ಸಕ್ಕರೆ ಕಾಯಿಲೆ, ಮಧುಮೇಹ ಅಂದರೆ ಏನು? ಎಲ್ರಿಗೂ ಗೊತ್ತಿರೋ ಹಾಗೆ ಈ ಕಾಯಿಲೆಯಲ್ಲಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗಿರುತ್ತೆ. ಆದರೆ ಅದು ಯಾಕೆ ಜಾಸ್ತಿ ಆಗಿರುತ್ತೆ? ಸೊ ಇದಕ್ಕೆ ಫಸ್ಟು ನಾವು ನಮ್ಮ ಬಾಡಿಯಲ್ಲಿ ಎನರ್ಜಿ ಕನ್ಸಂಪ್ಷನ್ ಹೆಂಗಾಗುತ್ತೆ ನೋಡೋಣ. ಸೊ ನಾರ್ಮಲಿ ನಾವು ಊಟ ಮಾಡಿದಾಗ ನಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಗ್ಲೂಕೋಸ್ ನಮ್ದು ಎಲ್ಲ ಸೆಲ್ಸಿಗೆ ಎನರ್ಜಿ ಸೋರ್ಸ್ ಇರುತ್ತೆ. ಸೊ ಈ ಗ್ಲೂಕೋಸ್ ಈ ಸೆಲ್ಸ್ ಒಳಗಡೆ ಹೋಗೋಕ್ಕೆ ಇನ್ಸುಲಿನ್ ಬೇಕಾಗುತ್ತೆ. ಇನ್ಸುಲಿನ್ ಅಂದ್ರೇನು? ಇನ್ಸುಲಿನ್ ಒಂದು ಹಾರ್ಮೋನು. ಇದು ಪ್ಯಾನ್ಕ್ರಿಯಾಸ್ ಅನ್ನೋ ಆರ್ಗನಿಂದ ಪ್ರೊಡ್ಯೂಸ್ ಆಗುತ್ತೆ. ಸ್ಪೆಸಿಫಿಕಲಿ ಪ್ಯಾನ್ಕ್ರಿಯಾಸಲ್ಲಿ ಬೀಟಾ ಸೆಲ್ಸ್ ಅಂತ ಇರುತ್ತೆ, ಅದರಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಈ ಇನ್ಸುಲಿನ್ ಏನು ಮಾಡುತ್ತಂದರೆ ನಮ್ಮ ಬ್ಲಡ್ಡಲ್ಲಿರೋ ಗ್ಲೂಕೋಸನ್ನು ಸೆಲ್ಸಿಗೆ ಒಳಗಡೆ ಹೋಗೋಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಕಮ್ಮಿ ಇತ್ತಂದರೆ, ಆರ್ ಇನ್ಸುಲಿನ್ ಅಂತೂ ಇದೆ ಆದರೆ ಅದು ಕರೆಕ್ಟಾಗಿ ಸೆಲ್ಸ್ ಮೇಲೆ ಆ್ಯಕ್ಟ್ ಮಾಡ್ತಾ ಇಲ್ಲ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ. ಸೊ ಈ ಥರ ಏನಾದರೂ ತೊಂದರೆ ಇದ್ದರೆ ನಿಮಗೆ ಡಯಾಬಿಟೀಸ್ ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ ಟೈಪ್ಸ್ ಆಫ್ ಡಯಾಬಿಟೀಸ್. ಯೂಶಲಿ 4 ಥರದ ಡಯಾಬಿಟೀಸ್ ಇರುತ್ತೆ. ಸೊ ಫಸ್ಟ್ಲಿ ಟೈಪ್ 1 ಡಯಾಬಿಟೀಸ್. ಟೈಪ್ 1 ಡಯಾಬಿಟೀಸ್ ಯೂಶಲಿ ಮಕ್ಕಳಲ್ಲಿ ನೋಡ್ತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಬೀಟಾ ಸೆಲ್ಸ್, ಮುಂಚೆ ಹೇಳಿದಾಗೆ ಬೀಟಾ ಸೆಲ್ಸ್ ಇನ್ಸುಲಿನ್ ಸೀಕ್ರೆಟ್ ಮಾಡುತ್ತೆ. ಈ ಬೀಟಾ ಸೆಲ್ಸ್ ಡೆಸ್ಟ್ರಾಯ್ ಆಗಿರುತ್ತೆ ಇನ್ ಟೈಪ್ 1 ಡಯಾಬಿಟೀಸ್. ಆ ಕಾರಣದಿಂದ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇರಲ್ಲ. ಸೊ ಈ ಕಾರಣದಿಂದ ಇವರಿಗೆ ಸಕ್ಕರೆ ಕಾಯಿಲೆ ಬರುತ್ತೆ. ಅದಕ್ಕಾಗಿ ಮಕ್ಕಳಲ್ಲಿ ಸಕ್ಕರೆ ಕಾಯಿಲೆ ಬಂದರೆ ಅವರಿಗೆ ಇನ್ಸುಲಿನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಟೈಪ್ 2 ಡಯಾಬಿಟೀಸ್. ಟೈಪ್ 2 ಡಯಾಬಿಟೀಸ್ ಅಂದರೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾಯಿದೆ, ಆದರೆ ಅದು ಸೆಲ್ಸಲ್ಲಿ ಏನು ಆ್ಯಕ್ಟ್ ಆಗಬೇಕಿತ್ತು ಅಲ್ಲಿ ಆ್ಯಕ್ಟ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಅದಕ್ಕೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ. ಆದರೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಒಂದೇ ಇದ್ದರೂ ನಿಮಗೆ ಕಾಯಿಲೆ ಬರಲ್ಲ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ನಮ್ಮ ಪ್ಯಾನ್ಕ್ರಿಯಾಸ್ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ಸೊ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜೊತೆ ಈ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಅವಾಗೆ ನಮಗೆ ಟೈಪ್ 2 ಡಯಾಬಿಟೀಸ್ ಆಗುತ್ತೆ. ಸೊ ಈ ಟೈಪ್ 2 ಡಯಾಬಿಟೀಸ್ ಯಾರಲ್ಲಾಗುತ್ತೆ? ಇದು ಯೂಶಲಿ ಅಡಲ್ಟ್ಸಲ್ಲಾಗುತ್ತೆ. 20-30 ವಯಸ್ಸು ಆದಮೇಲೆ ಟೈಪ್ 2 ಡಯಾಬಿಟೀಸ್ ಕಾಮನ್ಲಿ ನೋಡ್ತೀವಿ. ಥರ್ಡ್ ಟೈಪ್ ಈಸ್ ಗೆಸ್ಟೇಷನಲ್ ಡಯಾಬಿಟೀಸ್. ಗೆಸ್ಟೇಷನಲ್ ಡಯಾಬಿಟೀಸ್ ಅಂದರೆ ಸಕ್ಕರೆ ಕಾಯಿಲೆ ಪ್ರೆಗ್ನೆನ್ಸಿಯಲ್ಲಿ ಬಂದರೆ ಅದಕ್ಕೆ ನಾವು ಗೆಸ್ಟೇಷನಲ್ ಡಯಾಬಿಟೀಸ್ ಅಂತೀವಿ. ಈ ಗೆಸ್ಟೇಷನಲ್ ಡಯಾಬಿಟೀಸ್ ಮಗು ಹುಟ್ಟಿದ ಮೇಲೆ ರಿವರ್ಸಿಬಲ್ ಇರುತ್ತೆ. ಅಂದರೆ ಮಗು ಹುಟ್ಟಿದ ಮೇಲೆ ಇದು ಹೋಗುತ್ತೆ, ಕಾಯಿಲೆ ಹೋಗುತ್ತೆ. ಆದರೆ ಯಾರಿಗೆ ಗೆಸ್ಟೇಷನಲ್ ಡಯಾಬಿಟೀಸ್ ಇತ್ತು ಅವರಿಗೆ ಮುಂದೆ ಸಕ್ಕರೆ ಕಾಯಿಲೆ ಟೈಪ್ 2 ಡಯಾಬಿಟೀಸ್ ಆಗುವ ರಿಸ್ಕ್ ಜಾಸ್ತಿ ಆಗಿರುತ್ತೆ. ಮತ್ತು ಫೋರ್ತ್ ಈಸ್ ಅದರ್ ಟೈಪ್ಸ್. ಅದರ್ ಟೈಪ್ಸ್ ಅಂದರೆ ಇದರಲ್ಲಿ ತುಂಬ ಥರದ್ದಿರುತ್ತೆ. ಏನಾದರೂ ಒಂದು ಇನ್ಫೆಕ್ಷನ್ ಆಯ್ತಂದರೆ, ಯಾವುದೋ ಒಂದು ಜೆನೆಟಿಕ್ ಡಿಸಾರ್ಡರ್ ಇತ್ತಂತಂದರೆ, ಏನೋ ಒಂದು ಡ್ರಗ್ಸ್ ಕನ್ಸಂಪ್ಷನ್ ಮಾಡೋದ್ರಿಂದ ಆಯ್ತಂದರೆ, ಸೊ ಅದಕ್ಕೆ ನಾವು ಅದರ್ ಟೈಪ್ಸ್ ಆಫ್ ಡಯಾಬಿಟೀಸಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಈ ಅದರ್ ಟೈಪ್ಸ್ ಆಫ್ ಡಯಾಬಿಟೀಸ್ ಏನಿದೆ ಅದು ಪ್ರಿವೆಲೆನ್ಸ್ ಅಂದರೆ ಎಷ್ಟು ಜನ ಈ ಟೈಪ್ ಆಫ್ ಡಯಾಬಿಟೀಸಿಂದ ಸಫರ್ ಆಗ್ತಾ ಇದ್ದಾರೆ, ಅದು ತುಂಬ ಕಮ್ಮಿ ಜನ ಇರ್ತಾರೆ. ಸೊ ಇದು 4 ಥರದ ಡಯಾಬಿಟೀಸ್ ಇರುತ್ತೆ. ಇದರಲ್ಲಿ ಟೈಪ್ 2 ಡಯಾಬಿಟೀಸ್ ತುಂಬ ಕಾಮನ್ನು. ಎಷ್ಟು ಕಾಮನ್ ಅಂದರೆ 90% ಆಫ್ ಡಯಾಬಿಟೀಸ್ ಪೇಷಂಟ್ಸ್ ಆರ್ ಟೈಪ್ 2 ಡಯಾಬಿಟೀಸ್. ಸೊ ಪ್ರಿವೆಲೆನ್ಸ್ ಆಫ್ ಡಯಾಬಿಟೀಸ್ ಎಷ್ಟಿರುತ್ತೆ? ಓವರ್ ಆಲ್ ಇಂಡಿಯಾದಲ್ಲಿ ಇವಾಗ 75 ಮಿಲಿಯನ್ ಡಯಾಬಿಟೀಸ್ ಪೇಷಂಟ್ಸ್ ಇದ್ದಾರೆ. ಅಂದರೆ 7.5 ಕೋಟಿ ಡಯಾಬಿಟೀಸ್ ಪೇಷಂಟ್ಸ್ ಇದ್ದಾರೆ. ಈ ನಂಬರ್ ಇನ್ನೂ ಜಾಸ್ತಿ ಇರುತ್ತೆ, ಯಾಕಂದರೆ ಎಷ್ಟೊಂದು ಜನ ಪೇಷಂಟ್ಸು ಇನ್ನೂ ಡಯಾಗ್ನೋಸ್ ಆಗಿರಲ್ಲ. ಸೊ ಇವಾಗ ರಿಸ್ಕ್ ಫ್ಯಾಕ್ಟರ್ಸ್ ಆಫ್ ಡಯಾಬಿಟೀಸ್ ನೋಡೋಣ. ಅಂದರೆ ಡಯಾಬಿಟೀಸ್ ಕಾಯಿಲೆ ಯಾರಿಗೆ ಬರುವ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಸೊ ಇದರಲ್ಲಿ ನಾವು 2 ಥರ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಇನ್ನೊಂದು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದರೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ನಾವು ಏನೂ ಮಾಡೋಕ್ಕಾಗಲ್ಲ. ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಫಸ್ಟ್ ಈಸ್ ಎಥ್ನಿಸಿಟಿ. ಎಥ್ನಿಸಿಟಿ ಅಂದರೆ ನಾವು ಯಾವ ಜಾಗದಿಂದ ಇದ್ದೀವಿ ಅಂತ. ಸೊ ಏಷ್ಯನ್ಸ್ ಅಂತ ಒಂಥರ ಇರುತ್ತೆ, ಯುರೋಪಿಯನ್ಸ್ ಇರ್ತಾರೆ, ಬ್ಲ್ಯಾಕ್ಸ್ ಇರ್ತಾರೆ, ಅಮೇರಿಕನ್ಸ್ ಇರ್ತಾರೆ. ಸೊ ಈ ಥರದಲ್ಲಿ ನೋಡಿದ್ರೆ ಏಷ್ಯನ್ಸ್ ತುಂಬ ಜಾಸ್ತಿ ರಿಸ್ಕ್ ಇರುತ್ತೆ ಅವರಿಗೆ ಸಕ್ಕರೆ ಕಾಯಿಲೆ ಬರೋದು. ಸೊ ನಾವು ಇಂಡಿಯನ್ಸ್ ಆಗಿರೋದ್ರಿಂದ ನಮ್ಮಲ್ಲಿ ಆಲ್ರೆಡಿ ಸಕ್ಕರೆ ಕಾಯಿಲೆ ಬರುವ ರಿಸ್ಕು ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಅಮೇರಿಕನ್ಸ್. ಸೆಕೆಂಡ್ ಈಸ್ ಫ್ಯಾಮಿಲಿ ಹಿಸ್ಟ್ರಿ.
ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಮನೇಲಿ ಯಾರಿಗಾದರೂ ಡಯಾಬಿಟೀಸ್ ಇರುವ ಹಿಸ್ಟ್ರಿ ಇತ್ತಂದರೆ. ಸೊ ಇದರಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ಸಿಗೆ ಡಯಾಬಿಟೀಸ್ ಇದ್ದರೆ ನಿಮಗೂ ಡಯಾಬಿಟೀಸ್ ಬರೋ ರಿಸ್ಕ್ ಜಾಸ್ತಿ ಆಗುತ್ತೆ. ಈಗ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂದರೆ ಯಾರು? ಸೊ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಸಹೋದರರು ಆರ್ ನಿಮ್ಮ ಮಕ್ಕಳು, ಇವರಲ್ಲಿ ಯಾರಿಗಾದರೂ ಡಯಾಬಿಟೀಸ್ ಇದ್ದರೆ ನಿಮಗೂ ಡಯಾಬಿಟೀಸ್ ಬರೋ ಸಾಧ್ಯತೆ 2ರಿಂದ 3 ಪಟ್ಟು ಜಾಸ್ತಿ ಆಗುತ್ತೆ ಕಂಪೇರ್ಡ್ ಟು ಎ ನಾರ್ಮಲ್ ಪರ್ಸನ್. ಇಫ್ ಸಪೋಸ್ ತಂದೆ ತಾಯಿ ಇಬ್ಬರಿಗೂ ಡಯಾಬಿಟೀಸ್ ಇದ್ದರೆ ಮಕ್ಕಳಿಗೆ ಡಯಾಬಿಟೀಸ್ ಬರೋ ಸಾಧ್ಯತೆ 5ರಿಂದ 6 ಪಟ್ಟು ಜಾಸ್ತಿ ಆಗಿರುತ್ತೆ ಕಂಪೇರ್ಡ್ ಟು ಎ ನಾರ್ಮಲ್ ಪರ್ಸನ್. ಥರ್ಡ್ ರಿಸ್ಕ್ ಫ್ಯಾಕ್ಟರ್ ಹಿಸ್ಟ್ರಿ ಆಫ್ ಗೆಸ್ಟೇಷನಲ್ ಡಯಾಬಿಟೀಸ್. ಅಂದರೆ ಇಫ್ ಸಪೋಸ್ ಒಬ್ಬರು ಯಾರೋ ಫೀಮೇಲ್ ಪೇಷಂಟ್ ಇದ್ದಾರೆ, ಅವರಿಗೆ ಮುಂಚೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟೀಸ್ ಆಗಿತ್ತು, ಅದಕ್ಕೆ ನಾವು ಗೆಸ್ಟೇಷನಲ್ ಡಯಾಬಿಟೀಸ್ ಅಂತೀವಿ. ಅಂಥವರಲ್ಲೂ ಮುಂದೆ ಹೋಗ್ಬಿಟ್ಟು ಡಯಾಬಿಟೀಸ್ ಬರೋ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಸೊ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರಲ್ಲಿ ಒಂದು ಎಥ್ನಿಸಿಟಿ, ಮತ್ತೊಂದು ಫ್ಯಾಮಿಲಿ ಹಿಸ್ಟ್ರಿ, ಇನ್ನೊಂದು ಹಿಸ್ಟ್ರಿ ಆಫ್ ಗೆಸ್ಟೇಷನಲ್ ಡಯಾಬಿಟೀಸ್ ಮೆಲಿಟಸ್. ಸೊ ಇವಾಗ ಬಂದು ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಏನು ನೋಡೋಣ. ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಇದಕ್ಕೆ ನಾವು ಮಾಡಿಫೈ ಮಾಡ್ಬೋದು, ಇದಕ್ಕೆ ನಾವು ಸುಧಾರಿಸ್ಕೋಬೋದು. ಸೊ ಇದರಲ್ಲಿ ಫಸ್ಟ್ ಆಗಿ ಏನು ಬರುತ್ತೆ ಅಂದರೆ ಒಬೆಸಿಟಿ. ಒಬೆಸಿಟಿ ಅಂದರೆ ತೂಕ ಜಾಸ್ತಿ ಇರೋದು. ತೂಕ ಜಾಸ್ತಿ ಇರೋದು 2 ಥರ ಇರುತ್ತೆ. ಒಂದು ಸ್ವಲ್ಪ ಜನದು ಓನ್ಲಿ ಹೊಟ್ಟೆ ದಪ್ಪದಿರುತ್ತೆ, ಅದಕ್ಕೆ ನಾವು ಸೆಂಟ್ರಲ್ ಒಬೆಸಿಟಿ ಅಂತೀವಿ. ಇನ್ನೊಂದು ಪೆರಿಫೆರಲ್ ಒಬೆಸಿಟಿ ಅಂತೀವಿ. ಅವರು ಪೂರ್ತಿಯಾಗಿ ದಪ್ಪ ಇರ್ತಾರೆ, ಕೈ ಕಾಲು ದಪ್ಪ ಇರುತ್ತೆ, ಎಲ್ಲ ದಪ್ಪ ಇರುತ್ತೆ. ಸೊ ಈ ಸೆಂಟ್ರಲ್ ಒಬೆಸಿಟಿ ಮತ್ತು ಪೆರಿಫೆರಲ್ ಒಬೆಸಿಟಿಯಲ್ಲಿ ನೋಡಿದ್ರೆ ಯಾರಿಗೆ ಸೆಂಟ್ರಲ್ ಒಬೆಸಿಟಿ ಇರುತ್ತೆ ಅವರಲ್ಲಿ ಡಯಾಬಿಟೀಸ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಯಾರು ದಪ್ಪವಾಗಿರ್ತಾರೆ ಅವರು ಅಟ್ ರಿಸ್ಕ್ ಫಾರ್ ಡಯಾಬಿಟೀಸ್ ಇರ್ತಾರೆ. ಸೆಕೆಂಡ್ ಆಗಿ ನೋಡೋಣ ಫಿಸಿಕಲ್ ಇನ್ಆಕ್ಟಿವಿಟಿ. ಫಿಸಿಕಲ್ ಇನ್ಆಕ್ಟಿವಿಟಿ ಅಂದರೆ ದಿನ ಪೂರ್ತಿ ಏನೂ ಕೆಲಸ ಮಾಡದೇ ಇರೋರು, ಏನೂ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡದೇ ಇರೋರು, ಅಂಥವರಲ್ಲೂ ಡಯಾಬಿಟೀಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವಾಗ ನಾರ್ಮಲಿ ನಾವು 7-8 ತಾಸು ಆಫೀಸ್ ಹೋಗ್ತೀವಿ, ಅದಾದಮೇಲೂ ಮನೆಗೆ ಬಂದಮೇಲೂ 4-5 ತಾಸು ಬೆಡ್ ಮೇಲೂ ಸೋಫಾ ಮೇಲೂ ಕುಂತು ಟಿ ವಿ ನೋಡ್ತೀವಿ. ಅಂಥವ್ರು ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡದೇ ಇರೋರು, ಅಂಥವರಿಗೂ ಡಯಾಬಿಟೀಸ್ ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ನೀವು ಯೋಚಿಸ್ತಾ ಇರ್ಬೋದು, ನಾನಂತೂ ಫಿಟ್ಟಾಗಿದ್ದೀನಿ, ನನ್ನ ವೇಟ್ ನಾರ್ಮಲ್ ಇದೆ, ನಾನು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಇದೆ, ಸೊ ನನಗೇನು ಬರಲ್ಲ ಅಂತ. ಇಲ್ಲ, ಸ್ಟಡೀಸ್ ತೋರಿಸಿದೆ ನಿಮ್ಮ ವೇಟ್ ನಾರ್ಮಲ್ ಇತ್ತು, ನೀವು ಫಿಸಿಕಲಿ ಇನ್ಆ್ಯಕ್ಟಿವ್ ಇದ್ರಿ ಅಂದರೂ ನಿಮಗೆ ಡಯಾಬಿಟೀಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮೂರನೇದಾಗಿ ಬಂದುಬಿಟ್ಟು ಹೈಪರ್ಟೆನ್ಷನ್. ಹೈಪರ್ಟೆನ್ಷನ್ ಅಂದರೆ ಬಿ ಪಿ ಜಾಸ್ತಿ ಆಗಿರೋದು. ಯಾರು ಜನ ಬಿ ಪಿ ಜಾಸ್ತಿ ಇಟ್ಕೊಂಡು ಏನೋ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತೊಗೋತಾ ಇಲ್ಲ, ಅವರಲ್ಲೂ ಡಯಾಬಿಟೀಸ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಫೋರ್ತ್ ಇಸ್ ಡಿಸ್ಲಿಪಿಡೇಮಿಯಾ. ಡಿಸ್ಲಿಪಿಡೇಮಿಯಾ ಅಂದರೆ ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಹೆಚ್ಚಾಗಿರೋದು. ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೆಲ್ಲ ಇರುತ್ತೆ. ಸೊ ಅದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಕಮ್ಮಿ ಆದರೆ ಇಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ನಮಗೆ ಡಯಾಬಿಟೀಸ್ ಆಗುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಇನ್ನೊಂದು ಸ್ಮೋಕಿಂಗ್. ಸ್ಮೋಕಿಂಗಿಂದ ಡಯಾಬಿಟೀಸ್ ಹೆಂಗೆ ಆಗ್ಬೋದು ಅಂದರೆ, ಸ್ಮೋಕಿಂಗ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಕಮ್ಮಿ ಆಗುತ್ತೆ ಆ್ಯಂಡ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಕಾರಣದಿಂದ ಸ್ಮೋಕಿಂಗ್ ಮಾಡ್ತಾ ಇದ್ದರೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್. ನೆಕ್ಸ್ಟ್ ರಿಸ್ಕ್ ಫ್ಯಾಕ್ಟರ್ ಏನಂದರೆ PCOS ಆರ್ PCOD ಅಂದರೆ ಪಾಲಿಸಿಸ್ಟಿಕ್ ಓವರಿನ್ ಸಿಂಡ್ರೋಮ್. ಈ ಕಾಯಿಲೆ ಯೂಶಲಿ ಫಿಮೇಲ್ಸಲ್ಲಿ ನೋಡ್ತೀವಿ. ಸೊ ಈ ಕಾಯಿಲೆ ಇತ್ತಂತಂದರೂ ನಿಮಗೆ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಯಾವುದಂದರೆ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್. ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂದರೆ ನಮ್ಮ ಚರ್ಮ ಇರುತ್ತಲ್ಲ, ಚರ್ಮ ಮೇಲೆ ಹೈಪರ್ ಪಿಗ್ಮೆಂಟೇಷನ್ ಆಗುತ್ತೆ. ಯೂಶಲಿ ವೆಲ್ವೆಟಿ ಕಲರ್ ಹೈಪರ್ ಪಿಗ್ಮೆಂಟೇಷನ್ ಅಂತೀವಿ. ಇದು ಕತ್ ಹಿಂದ್ಭಾಗದಲ್ಲಿ ನೋಡ್ತೀವಿ. ಸೊ ಆ ಕತ್ ಹಿಂದ್ಭಾಗದಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಆಗೋದು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್. ಇದು ಯಾರಿಗಿರುತ್ತೆ ಅವರಲ್ಲೂ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ರಿಸ್ಕ್ ಫ್ಯಾಕ್ಟರ್ ಇಸ್ ಪ್ರಿಡಯಾಬಿಟೀಸ್. ಪ್ರಿಡಯಾಬಿಟೀಸ್ ಅಂದರೆ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿರುತ್ತೆ, ಆದರೆ ಇಷ್ಟು ಜಾಸ್ತಿ ಆಗಿರಲ್ಲ ಕಿ ಅವ್ರಿಗೆ ನಾವು ಡಯಾಬಿಟೀಸ್ ಇದೆ ಅಂತ ಹೇಳ್ಬೋದು, ಆ್ಯಂಡ್ ಇಷ್ಟು ಕಮ್ಮಿ ಇರಲ್ಲ ಕಿ ಅವರು ನಾರ್ಮಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಮಧ್ಯದಲ್ಲಿ ಯಾರ್ದು ಬ್ಲಡ್ ಶುಗರ್ ಲೆವೆಲ್ಸ್ ಇರುತ್ತೆ ಅವರಿಗೆ ನಾವು ಪ್ರಿಡಯಾಬಿಟೀಸ್ ಅಂತೀವಿ. ಸೊ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಯಾವುದ್ಯಾವುದಂದರೆ ಒಂದು ಒಬೆಸಿಟಿ, ಮತ್ತೊಂದು ಫಿಸಿಕಲ್ ಇನ್ಆಕ್ಟಿವಿಟಿ, ಮೂರನೇದು ಹೈಪರ್ಟೆನ್ಷನ್, ನಾಲ್ಕನೇದು ಡಿಸ್ಲಿಪಿಡೆಮಿಯಾ, ಐದನೇದು ಸ್ಮೋಕಿಂಗ್, ಆರನೇದು PCOS, ಏಳನೇದು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಆ್ಯಂಡ್ ಎಂಟನೇದು ಪ್ರಿಡಯಾಬಿಟೀಸ್. ಸೊ ನಾವು ಅವಾಗಿಂದ ಸಕ್ಕರೆ ಕಾಯಿಲೆ ಯಾರಿಗೆ ಬರ್ಬೋದು ಅದ್ರ ಬಗ್ಗೆ ನೋಡ್ತಾ ಇದ್ದೀವಿ, ಆದರೆ ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇರೋರಿಗೆ ಏನು ಮಾಡಬೇಕು ಅದು ಇನ್ನೂ ನೋಡಿಲ್ಲ. ಸೊ ಅದು ನಾವು ಮುಂದೆ ಬರುವ ವೀಡಿಯೋಸಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.